ತಮೇಲಮ್ಮ ಹಾಯೇನು ಹಣ್ಣು ತೊಳ್ದಿದ್ದಾರೆ ಅಂತ ಬಿಸಿ ಬಿಸಿಯಾಗಿ ಪಲಾವ್ ಮಾಂಸದ ಪರ್ವತ ನಮ್ಮ ಫ್ಯಾಮಿಲಿ. ಅದಕ್ಕೋಸ್ಕರ ನಾವು ಮಿಡಲ್ ಕ್ಲಾಸ್ ಅನ್ನೋದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ಪ್ರೀತಿಯ ಶಿವು. ಇದು ನಮ್ಮ ಫಸ್ಟ್ ವ್ಲಾಗ್ ಆಗಿರುತ್ತೆ. ನಾವೆಲ್ಲರೂ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಡೀ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ ಕಾರ್ ಬಂದಿದೆ. ನಾವು 4 ಗಂಟೆಗೆ ಎದ್ದು ರೆಡಿ ಆದ್ವಿ. ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ನಮ್ಮ ಅತ್ತೆ ನಮ್ಮ ಅಕ್ಕ ಇಬ್ಬರು ಬರ್ತಾ ಇದ್ದಾರೆ. ಸೊ ಆಲ್ರೆಡಿ ಎಲ್ಲರೂ ಕಾರಲ್ಲಿ ಇದ್ದಾರೆ. ಸೊ ಆಲ್ ಆಫ್ ಟು ಮಹದೇಶ್ವರ ಬೆಟ್ಟ. ಮೇಲಮ್ಮ ಹಾಯೇನು. ಸೊ ನಿಮಗೆಲ್ಲ ಹಂಗೆ ದಾರಿಲಿ ಹೋಗ್ತಾ ಹಂಗೆ ವ್ಲಾಗ್ ಮಾಡ್ಕೊಂಡು ಹೋಗ್ತೀವಿ. ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್ ಅನಿಸುತ್ತೆ ನಾವು ಮಾಡ್ತಾ ಇರೋದು. ಸೊ ಫುಲ್ಲು ಸ್ಪೇಸ್ ಕ್ರಂಚ್ ಆಗಿಬಿಟ್ಟಿದೆ. ಸೊ ಎಲ್ಲರೂ ಫುಲ್ ಪ್ಯಾಕ್ ಆಗಿಬಿಟ್ಟವ್ರೆ. ಮತ್ತು ನನ್ನ ಫ್ರೆಂಡ್ ಒಬ್ಬ ಇದ್ದ ಗಫರ್ ಅಂತ, ಅವನು ಕರ್ಕೊಬೇಕಾಗಿತ್ತು. ಎಲ್ಲರೂ ಇವಾಗ ಕಾಫಿ ಬ್ರೇಕಿಗೆ ಬಂದಿದ್ವಿ. ಎಲ್ಲರೂ ಕಾಫಿ ಟೀ ಕುಡಿದು ಮತ್ತೆ ಹತ್ತುತ್ತಾ ಇದ್ದೀವಿ ಕಾರ್ನ. ಸೊ ನೋಡೋಣ ಏನೇನು ಆಗುತ್ತೆ ಅಂತ. ನಮ್ಮ ಫಸ್ಟ್ ವ್ಲಾಗು ಮಿನಿ ವ್ಲಾಗ್ ಇದು, ಅಂದರೆ ದೊಡ್ಡ ವ್ಲಾಗು. ಹೇಗಿರುತ್ತೋ ಗೊತ್ತಿಲ್ಲ. ಸೊ ಬೇಡ ಬೇಡ ಎಲ್ಲರೂ ಬಂದ್ರಾ? ಅವನೇ ಇಲ್ಲಿ ಟಿಕ್ಕು. ಹೌ ಇಸ್ ದ ಎಕ್ಸ್ಪೀರಿಯನ್ಸ್? ಸುಮ್ಮನೆ ಹೇಳಾಯ್ತು ಹೇಗಿತ್ತು? ಫುಲ್ಲು ತಣ್ಣ ವೆದರಲ್ಲಿ ಓಪನ್ ಅದ್ರ ಬೇರೆ ಅವ್ರ ಅಜ್ಜಿ ಅವನಿಗೋಸ್ಕರ ಫಿಲ್ಟ್ರ್ ಹೋಟ್ಲಲ್ಲಿ ಹಣ್ಣು ತೊಳ್ದಿದ್ದಾರೆ. ಜಮುನಕ್ಕ ನೀನೇ ತಾನೇ ಪಲಾವ್ ಮಾಡಿದ್ದು? ನಾವು ಜಮುನಕ್ಕ ಬೆಳಗ್ಗೆನೆ ಎದ್ದು 3:30ಗೆನೆ ಪಾಪ ಪಲಾವ್ ಮಾಡಿದ್ದಾರೆ. ಹೌದಾ? ನೋಡಿ ಇವರೇ ನೆಕ್ಸ್ಟ್ ವ್ಲಾಗ್ ಮಾಡೋದು. ಫಸ್ಟ್ ವ್ಲಾಗ್ ಥರನೇ ಅನಿಸ್ತಾ ಇಲ್ಲ ನಮ್ಮ ಟಿಕ್ಕುಗೆ. ನಾವು ಫ್ಯಾಮಿಲಿ ಎಲ್ಲ ತಗೊಂಡ್ವಿ ಬರ್ತಾ. ಸೊ ಅದರಲ್ಲೇ ತಿನ್ನೋಣ ಅಂತ ನೆನ್ಸ್ಕೊಳಕ್ಕೆ. ವಾವ್ ಸೂಪರ್. ನೀನು ಬಿಡು. ಗಮ್ ಅಂತ ಬಿಸಿ ಬಿಸಿಯಾಗಿ ಪಲಾವ್. ಸಾಕು ಎಲ್ಲ ಫೋಟೋಗೆ ನೋಡಿ ಎಲ್ಲ ವೆಯ್ಟ್ ಮಾಡಿ. ಬಾರ್ಬಿ ಡಾಲಾ ಮತ್ತೆ ಜರ್ಮನ್ ಶೆಪರ್ಡ್ ಮಾಲ್ಶೋರ್ ಸ್ಕೈ ರಾಕಿ ನೀಲಮ್ಮ 2 ಹಿಡ್ಕೋಬೇಕಂತೆ. ನಮ್ಮ ಫ್ಯಾಮಿಲಿ ನೋಡಿ ಫುಲ್ಲು ಮಾಂಸದ ಪರ್ವತ ನಮ್ಮ ಫ್ಯಾಮಿಲಿ. ಕುರಿ ಗಂಜಲ ಗಂಜಲದ ಅಲ್ಲಮ್ಮ ಅವಳಿಗೆ ಇಷ್ಟ. ಅವಳಿಗೆ ಇಷ್ಟ. ಅವಳು ಹೇಳ್ತಾ ಇದ್ದ. ಅವಳು ಲಾಸ್ಟ್ ಟೈಮ್ ತಿನ್ಬಿಟ್ಲಂತೆ. ನೀನ್ ತಿನ್ನಲ್ಲ ತಾನೆ ಇವಾಗ? ಯಾರು ಫುಲ್ ರಶ್ ಆಗ್ಬಿಟ್ಟಿದೆ ಇವತ್ತು ಮಹದೇಶ್ವರನ ಬೆಟ್ಟದಲ್ಲಿ. ನನಗೆ ಒಂದು ಚಿಕ್ಕ ಕೊಡಿ. ಫೈನಲಿ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ. ಸೊ ಇವಾಗ ಜಸ್ಟ್ ನಾವು ಕಾರ್ ಪಾರ್ಕಿಂಗ್ ಮಾಡಿ ಇವಾಗ ಹೋಗಿ ಮಾದಪ್ಪನ ದರ್ಶನ ಮಾಡೋದೊಂದೇ ಬಾಕಿ. ತುಂಬ ರಶ್ ಇರುತ್ತೆ, ಅಮಾವಾಸ್ಯೆ ಅಲ್ವಾ, ಆದರೂ ಕೂಡ ದರ್ಶನ ಮಾಡಲೇಬೇಕು ಅಂತ ಅಂದ್ಕೊಂಡು ಬಂದ್ವಿ. ಸೊ ಮೋಡ ನೋಡಿ ಎಷ್ಟು ತಂಪಾಗಿದೆ ಫುಲ್. ಇವತ್ತು ಮೋಡ ಎಲ್ಲ ಫುಲ್ಲು ಸುತ್ಕೊಂಡು ಎಷ್ಟು ಚೆನ್ನಾಗಿದೆ ವಾತಾವರಣ ಇವತ್ತು. ಮಾದಪ್ಪ ತಂಪು ಕರ್ಸ್ಕೊತವ್ರೆ ಅವ್ರ ಮಕ್ಕಳನ್ನ ಇವತ್ತು. ಫಾರ್ ದ ಫಸ್ಟ್ ಟೈಮ್ ನಾವು ಧರ್ಮ ದರ್ಶನ ಮಾಡ್ತಾ ಇಲ್ಲ. ಇವಾಗ ಟಿಕೆಟ್ ತೊಗೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಯಾಕಂದರೆ ಕಾಸ್ಟ್ ಎಷ್ಟಾಗಿದೆ, ಕಾಸ್ಟ್ ಆಗಿಬಿಡಿದೆ.
ಸೊ 500 ರುಪೀಸ್ ಅಂತೆ ಫುಲ್ ಡೈರೆಕ್ಟ್ ಎಂಟ್ರಿ ಅಂದರೆ, ಇಲ್ಲಾಂದರೆ ಇದು 250 ಲೈನ್ ಅಂತೆ. 250 ಲೈನೇ ಹೆಚ್ಚು ಕಮ್ಮಿ ಒಂದು 2 ಅವರ್ಸ್ ಮುಗಿಯೋ ಥರ ಇದೆ. ತಂದಿಲ್ಲ ಅಂದರೆ ಏನಾಗುತ್ತೆ ಹೇಳು? ನಮ್ಮ ಫ್ಯಾಮಿಲಿ ಫುಲ್ ಅಬ್ಬೆ ಪರಿಗಳಾಗ್ಬಿಟ್ಟಿದ್ದಾರೆ ಇವಾಗ, ಯಾರ ಹತ್ರನೂ ದುಡ್ಡಿಲ್ಲ. ಫೋನ್ ಪೇ ಏನು ಅಕ್ಸೆಪ್ಟ್ ಮಾಡಲ್ಲ, ಅದಕ್ಕೋಸ್ಕರ ಫುಲ್ ರಶ್ ಗೈಸ್. 250 ರೂಪಾಯಿ ಟಿಕೆಟ್ ತೊಗೊಂಡ್ರು ಕೂಡ ಫುಲ್ಲು ರಶ್. ಚಿಕನ್ 2 ಅವರ್ಸ್ ಆಯ್ತು. ಮಾದಪ್ಪನ ಬೆಟ್ಟದ ಜನಸಾಗರ ಓಡ್ತಾ ಇದ್ದೀವಿ ಕಾರಿಗೆ. ನಮ್ಮ ಮೇಲೆ ಬಂತು ಪಾಪ ಮಂಡಿ ನೋವು ಅಂದು ಓಡ್ ಬರ್ತಾ ಇದ್ದೇನೆ ಮೇಲಮ್ಮ. ನಾನು ಫುಲ್ ಜೂಟ್ ಆಗ್ತಾ ಇದ್ದೀನಿ. ಮಳೆ 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 ಫುಲ್ಲು. ಒಳ್ಳೆ ದರ್ಶನ ಆಯಿತು ಮಹದೇಶ್ವರಂದು. ಇವಾಗ ಗಾಡಿ ಗೊತ್ತಾ ಅಂದರೆ ಆದರೆ ವೀಡಿಯೋದಲ್ಲಿ ತೋರಿಸ್ತೀನಿ ಗಾಡಿ ಗೊತ್ತಿದೆ ಅಂತ ಹೇಳೋದಕ್ಕೆ. ಏನಂದರೆ ನೋಡಿ, ಮನೆಯಿಂದನೇ ಈ ಥರ ಎಲ್ಲ ಕ್ಯಾರಿ ಮಾಡ್ತಾರೆ. ಎಲ್ಲ ಹಣ್ಣು, ಆಮೇಲೆ ಸೌತೆಕಾಯಿ, ಚಿಪ್ಸು, ಪೈನಾಪಲ್ ಎಲ್ಲ ತೊಗೊಂಬರ್ತಾರೆ ಮನೆಯಿಂದನೇ. ಅದಕ್ಕೋಸ್ಕರ ನಾವು ಮಿಡಲ್ ಕ್ಲಾಸ್ ಅನ್ನೋದು. ನಮ್ಮ ಅತ್ತೆ ನೋಡಿ ಎಲ್ಲರಿಗೂ ಫುಲ್ ಕೊಡ್ತವ್ರೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವ ರೀತಿ ಮುಂದಿನ ವಿಡಿಯೋ ಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.